ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷನೇ ಸತ್ತೋಗಿದೆ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ಎಲ್ಲಾ ಮಂತ್ರಿಗಳು ಹೇಳ್ತಾರೆ, ಎಲ್ಲ ಕಾಂಗ್ರೆಸ್ ಶಾಸಕರು ಹೇಳ್ತಾರೆ, ಹೈಕಮಾಂಡ್ ತೀರ್ಮಾನ ಆಗತ್ತೆ. ಹೈಕಮಾಂಡೇ ಸತ್ತೋಗಿದೆಯಲ್ಲ. ಏನ್ ಮಾಡ್ತಾ ಇದೆ ಹೈಕಮಾಂಡ್? ಹೈಕಮಾಂಡ್ ಅಂದ್ರೆ ಯಾರು? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ. ಮೌನ. ಹೆಂಗೋ ಇಲ್ಲಿಂದ ರಾಜ್ಯದಲ್ಲಿ ಒಂದು ಸರ್ಕಾರ ನಡೀತಾ ಇದೆ, ನಮ್ಗೆ ನಡ್ಕೊಂಡು ಹೋಗ್ಲಿ, ಕಷ್ಟ ಸುಖಕ್ಕೆ ಆಗ್ತಿದ್ದಾರೆ, ಇದ್ಕೊಂಡು ಹೋಗ್ಲಿ. ಈ ಧೋರಣೆ ಇದೆಯಲ್ಲ, ಇದು ರಾಜ್ಯದಲ್ಲಿ ಕಾಂಗ್ರೆಸ್ ಒಂದು ಸರ್ಕಾರ ಇದೆ ಅಂತ ಯಾರಿಗೂ ಅನ್ನಿಸ್ತಾ ಇಲ್ಲ. ಎಲ್ರೂ ಅಧಿಕಾರದ ದಾಹ. ಮುಖ್ಯಮಂತ್ರಿ ತನ್ನ ಸ್ಥಾನ ಉಳಿಸ್ಕೋಬೇಕು ಅಂತ ಅಧಿಕಾರದ ದಾಹ, ಉಪಮುಖ್ಯಮಂತ್ರಿ ತನಗೆ ಮುಖ್ಯಮಂತ್ರಿ ಬೇಕು ಅಂತ ಅಧಿಕಾರದ ದಾಹ. ಅನೇಕ ಶಾಸಕರು ಮುಖ್ಯಮಂತ್ರಿಗಳ ಪರ ಕೆಲವರು, ಉಪಮುಖ್ಯಮಂತ್ರಿಗಳ ಪರ ಕೆಲವರು. ಯಾಕೆ? ನಾನು ಮಂತ್ರಿ ಆಗ್ಬೇಕು, ಅವ್ರಿಗೂ ಅಧಿಕಾರದ ದಾಹ. ಈ ಮಧ್ಯೆ ದಲಿತಾನಂತ ಒಂದು ಪದ ಮಧ್ಯೆ ತಂದರು. ದಲಿತ ಮುಖ್ಯಮಂತ್ರಿ ಯಾಕೆ ಇಷ್ಟು ದಿನ ಏನ್ ಮಾಡಿದ್ರು? ಸ್ವಾತಂತ್ರ್ಯ ಬಂದಾಗಿಂದ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಯಾಕೆ ಮಾಡಲಿಲ್ಲ? ಈಗ ಯಾವಾಗ ತಮ್ಮ ಬುಡಕ್ಕೆ ಬೆಂಕಿ ಬಿತ್ತೋ, ಮುಖ್ಯಮಂತ್ರಿ ಸ್ಥಾನಕ್ಕೆ ಗೊಂದಲ ಶುರು ಆಯ್ತು, ದಲಿತ ಮುಖ್ಯಮಂತ್ರಿ ಇತ್ತಂದ್ರೆ ಹೆಂಗಿದ್ರೆ ಆಗಲ್ಲ, ಹೋಗಲ್ಲ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಾಂಗ್ರೆಸ್ನವರು ಕೂಡ ಅಧಿಕಾರದ ದಾಹದಲ್ಲಿದ್ದಾರೆ. ರಾಜ್ಯದ ಜನರ ಅಭಿವೃದ್ಧಿ ಕಾರ್ಯ ಸಂಪೂರ್ಣ ಮರೆತೋಯ್ತು. ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಶಾಸಕಾಂಗ ಸಭೆಯಲ್ಲಿ, ಕಾಂಗ್ರೆಸ್ ಶಾಸಕ ಸಭೆಯಲ್ಲಿ, ನಿಮ್ಗೆಲ್ರಿಗೂ ಕಾಂಗ್ರೆಸ್ ಶಾಸಕರ 50-50 ಕೋಟಿ ರೂಪಾಯಿ ನಿಮ್ಮ ಕ್ಷೇತ್ರ ಅಭಿವೃದ್ಧಿಗೆ. ಕನ್ನಡಿ ಗಂಟು. ಆ ಕನ್ನಡಿಲಿ ಇದೆ 50 ಕೋಟಿ, ಯಾವ ಕಾರಣಕ್ಕೂ ಹೊರಗೆ ಬರಲ್ಲ. ಆ ಕಾಂಗ್ರೆಸ್ ಶಾಸಕರು ಅವ್ರ ಕ್ಷೇತ್ರದ ಅಭಿವೃದ್ಧಿ ಮಾಡೋದಕ್ಕೆ ಗಮನ ಕೊಟ್ರೆ 50 ಕೋಟಿ ಬರ್ತಿತ್ತು. ಡೆಲ್ಲಿ ಫಾರಿನ್ಗೆ ಹೋಗ್ತಾರಂತೆ, ಇನ್ನೊಂದು ಗುಂಪು ಡಿನ್ನರ್ ಮಾಡ್ತಾರಂತೆ 5 ಸ್ಟಾರ್ ಹೋಟ್ಲ್ಗಳಲ್ಲಿ. ಎಲ್ಲಿದೆ 50 ಕೋಟಿ? ಕೇಳಕ್ಕಾರ ಇವ್ರು ತಾಕತ್ ಬೇಡವಾ? ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇಲ್ಲ. 3 ವರ್ಷ ಆಯ್ತು. ಇಂಥ ಕೆಟ್ಟ ಸರ್ಕಾರ ರಾಜ್ಯದ ಇತಿಹಾಸದಲ್ಲಿ ನಾನಂತೂ ನೋಡಿಲ್ಲ. ನಾನು ಅದಕ್ಕೋಸ್ಕರ ನಿನ್ನೆ ಒಂದು ಹೇಳಿಕೆ ಕೊಟ್ಟೆ, ಈಗಲೂ ಇಲ್ಲಿ ಹೇಳ್ತೇನೆ. ನೀವು ಕೇಂದ್ರದ ನಾಯಕರು ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಹೇಳ್ತಿದ್ರಲ್ಲ, ಹೈಕಮಾಂಡ್ ತಳ್ಕೊಂಡು ಹೋಗ್ತಾ ಇದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ವಿಧಾನಸೌಧದ ಮುಂದೆ ಪಕ್ಕದಲ್ಲಿರುವಂತ ಮಹಾತ್ಮ ಗಾಂಧಿ ಪ್ರತಿಮೆ ಇದೆಯಲ್ಲ, ಅಲ್ಲಿ ಧರಣಿ ಕೂತ್ಕೊಳ್ಳಿ. ಮಾತುಕತೆ ಏನೋ ನಡೆದಿದ್ಯಾ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಕೇಂದ್ರ ನಾಯಕರ ಜೊತೆ ಇಲ್ಲಿ ಘೋಷಣೆ ಮಾಡಿ. ನೀವು ಇಲ್ಲಿಂದ ಮುಖ್ಯಮಂತ್ರಿ ಇದು ಫೈನಲ್ ಮಾಡೋ ತನಕ ಕೂಡ ನಾವು ಎದ್ದೋಗಲ್ಲ. ರಾಜ್ಯ ಜನ ಬಹಳ ತೊಂದರೆಯಲ್ಲಿದ್ದಾರೆ. ರಾಜ್ಯದ ಜನರ ಹಿತದೃಷ್ಟಿಯಿಂದ ಪ್ರತಿನಿತ್ಯ ಟಿವಿಗಳು ನೋಡೋದಕ್ಕೆ ಬೇಸರ ಆಗ್ತಾ ಇದೆ. ಅದಕ್ಕೋಸ್ಕರ ಅವ್ರ ಹಿತದೃಷ್ಟಿಯಿಂದ ಇಲ್ಲ, ಸಿದ್ದರಾಮಯ್ಯ ಮುಂದುವರಿಸ್ತಾ ಇದೀವಿ, ನಾವು ಯಾವ ಕಾರಣಕ್ಕೂ ಬದಲಾವಣೆ ಆಗಲ್ಲ ಹೇಳಿ ಹೈಕಮಾಂಡ್. ಇಲ್ಲ, ಡಿ.ಕೆ. ಶಿವಕುಮಾರ್ ಮಾತು ಕೊಟ್ಟಿದ್ವಿ, ಆ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಏನಾರು ಒಂದು ಹೇಳಿಕೆ ಕೊಡಿ, ಹೈಕಮಾಂಡ್ ಬದುಕಿದೆ ಅಂತ ಹೇಳಿ. ಅಲ್ಲಿ ತನಕ ನಾವು ಗಾಂಧಿ ಪ್ರತಿಮೆಯಿಂದ ಮೇಲೇಳಲ್ಲ. ನಾವು ಧರಣಿ ಮಾಡ್ತೀವಿ, ಮಾಡಿ ಧರಣಿ ರಾಜ್ಯದ ಜನರ ಹಿತದೃಷ್ಟಿಯಿಂದ. ನಾನು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತವ್ರು, ಇವ್ರು ನೋಡ್ರೆ ಇವ್ರ ಫಾಲೋಯರ್ಸ್ನೆಲ್ಲ ಬಿಟ್ಟು ಇವರೇ ಮುಖ್ಯಮಂತ್ರಿ ಅಂತ ಇವ್ರ ಘೋಷಣೆ. ಯಾವನ್ ಮುಖ್ಯಮಂತ್ರಿ ಆದ್ರೆ ನಮ್ಗೇನ್ರಿ? ರಾಜ್ಯದ ಜನ ಇವತ್ತು ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ. ಹೈಕಮಾಂಡ್ ಬದುಕಿದ್ರೆ, ನನ್ನ ಲೆಕ್ಕದ ಸತ್ತೋಗಿದೆ ಹೈಕಮಾಂಡ್. ಬದುಕಿದ್ರೆ ಅವರು ತಕ್ಷಣ ಈ ಸಮಸ್ಯೆ ಪರಿಹಾರ ಮಾಡ್ಬೇಕಂತ ಅವ್ರ ಕರ್ತವ್ಯ ಇದೆ. ಅವರಿಬ್ರು ಹೇಳ್ತಾ ಇದ್ದಾರೆ, ಎಲ್ರೂ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕರು ಹೈಕಮಾಂಡ್ ಹೇಳಿದ ಪ್ರಕಾರ ಕೇಳ್ತೀವಿ ಅಂತ. ಹೈಕಮಾಂಡ್ ಮೂಕನಾ? ಇವ್ರು ಕೂಗ್ತಾ ಇದ್ರೆ ಹೈಕಮಾಂಡ್ ಕಿವಿ ಕೇಳೋಲ್ಲ? ಕಿವುಡ? ರಾಜ್ಯ ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ. ಹೃದಯ ಇಲ್ವಾ? ಹೃದಯ ಇಲ್ದೇ ಇರಂತ, ಕಿವಿ ಇಲ್ದೇ ಇರಂತ, ಕಣ್ಣಿಲ್ದೇ ಇರಂತ ಮೂಕ ಹೈಕಮಾಂಡ್ ಕರ್ನಾಟಕ ರಾಜ್ಯ ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡು. ಅದಕ್ಕೋಸ್ಕರ ಇವರಿಬ್ರು ಧರಣಿ ಕೂತ್ರೆ ಅವಾಗ ಇಡೀ ದೇಶದ ಗಮನ ಬರುತ್ತೆ. ಹೈಕಮಾಂಡ್ ಬದುಕಿದೆ ಅಂತ ತೀರ್ಮಾನ ಆಗತ್ತೆ. ಅವರೊಂದು ಹೇಳಿಕೆ ಕೊಡ್ಲೇಬೇಕಾಗತ್ತೆ. ಆ ದಿಕ್ಕಿನಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಧರಣಿ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಕೆಳಗೆ ಕೂರ್ಲಿ ಅಂತ ಒತ್ತಾಯನ ಮಾಡ್ತೇನೆ.
ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷನೇ ಸತ್ತೋಗಿದೆ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ಎಲ್ಲಾ ಮಂತ್ರಿಗಳು ಹೇಳ್ತಾರೆ, ಎಲ್ಲ ಕಾಂಗ್ರೆಸ್ ಶಾಸಕರು ಹೇಳ್ತಾರೆ, ಹೈಕಮಾಂಡ್ ತೀರ್ಮಾನ ಆಗತ್ತೆ. ಹೈಕಮಾಂಡೇ ಸತ್ತೋಗಿದೆಯಲ್ಲ. ಏನ್ ಮಾಡ್ತಾ ಇದೆ ಹೈಕಮಾಂಡ್? ಹೈಕಮಾಂಡ್ ಅಂದ್ರೆ ಯಾರು? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ. ಮೌನ. ಹೆಂಗೋ ಇಲ್ಲಿಂದ ರಾಜ್ಯದಲ್ಲಿ ಒಂದು ಸರ್ಕಾರ ನಡೀತಾ ಇದೆ, ನಮ್ಗೆ ನಡ್ಕೊಂಡು ಹೋಗ್ಲಿ, ಕಷ್ಟ ಸುಖಕ್ಕೆ ಆಗ್ತಿದ್ದಾರೆ, ಇದ್ಕೊಂಡು ಹೋಗ್ಲಿ. ಈ ಧೋರಣೆ ಇದೆಯಲ್ಲ, ಇದು ರಾಜ್ಯದಲ್ಲಿ ಕಾಂಗ್ರೆಸ್ ಒಂದು ಸರ್ಕಾರ ಇದೆ ಅಂತ ಯಾರಿಗೂ ಅನ್ನಿಸ್ತಾ ಇಲ್ಲ. ಎಲ್ರೂ ಅಧಿಕಾರದ ದಾಹ. ಮುಖ್ಯಮಂತ್ರಿ ತನ್ನ ಸ್ಥಾನ ಉಳಿಸ್ಕೋಬೇಕು ಅಂತ ಅಧಿಕಾರದ ದಾಹ, ಉಪಮುಖ್ಯಮಂತ್ರಿ ತನಗೆ ಮುಖ್ಯಮಂತ್ರಿ ಬೇಕು ಅಂತ ಅಧಿಕಾರದ ದಾಹ. ಅನೇಕ ಶಾಸಕರು ಮುಖ್ಯಮಂತ್ರಿಗಳ ಪರ ಕೆಲವರು, ಉಪಮುಖ್ಯಮಂತ್ರಿಗಳ ಪರ ಕೆಲವರು. ಯಾಕೆ? ನಾನು ಮಂತ್ರಿ ಆಗ್ಬೇಕು, ಅವ್ರಿಗೂ ಅಧಿಕಾರದ ದಾಹ. ಈ ಮಧ್ಯೆ ದಲಿತಾನಂತ ಒಂದು ಪದ ಮಧ್ಯೆ ತಂದರು. ದಲಿತ ಮುಖ್ಯಮಂತ್ರಿ ಯಾಕೆ ಇಷ್ಟು ದಿನ ಏನ್ ಮಾಡಿದ್ರು? ಸ್ವಾತಂತ್ರ್ಯ ಬಂದಾಗಿಂದ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಯಾಕೆ ಮಾಡಲಿಲ್ಲ? ಈಗ ಯಾವಾಗ ತಮ್ಮ ಬುಡಕ್ಕೆ ಬೆಂಕಿ ಬಿತ್ತೋ, ಮುಖ್ಯಮಂತ್ರಿ ಸ್ಥಾನಕ್ಕೆ ಗೊಂದಲ ಶುರು ಆಯ್ತು, ದಲಿತ ಮುಖ್ಯಮಂತ್ರಿ ಇತ್ತಂದ್ರೆ ಹೆಂಗಿದ್ರೆ ಆಗಲ್ಲ, ಹೋಗಲ್ಲ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಾಂಗ್ರೆಸ್ನವರು ಕೂಡ ಅಧಿಕಾರದ ದಾಹದಲ್ಲಿದ್ದಾರೆ. ರಾಜ್ಯದ ಜನರ ಅಭಿವೃದ್ಧಿ ಕಾರ್ಯ ಸಂಪೂರ್ಣ ಮರೆತೋಯ್ತು. ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಶಾಸಕಾಂಗ ಸಭೆಯಲ್ಲಿ, ಕಾಂಗ್ರೆಸ್ ಶಾಸಕ ಸಭೆಯಲ್ಲಿ, ನಿಮ್ಗೆಲ್ರಿಗೂ ಕಾಂಗ್ರೆಸ್ ಶಾಸಕರ 50-50 ಕೋಟಿ ರೂಪಾಯಿ ನಿಮ್ಮ ಕ್ಷೇತ್ರ ಅಭಿವೃದ್ಧಿಗೆ. ಕನ್ನಡಿ ಗಂಟು. ಆ ಕನ್ನಡಿಲಿ ಇದೆ 50 ಕೋಟಿ, ಯಾವ ಕಾರಣಕ್ಕೂ ಹೊರಗೆ ಬರಲ್ಲ. ಆ ಕಾಂಗ್ರೆಸ್ ಶಾಸಕರು ಅವ್ರ ಕ್ಷೇತ್ರದ ಅಭಿವೃದ್ಧಿ ಮಾಡೋದಕ್ಕೆ ಗಮನ ಕೊಟ್ರೆ 50 ಕೋಟಿ ಬರ್ತಿತ್ತು. ಡೆಲ್ಲಿ ಫಾರಿನ್ಗೆ ಹೋಗ್ತಾರಂತೆ, ಇನ್ನೊಂದು ಗುಂಪು ಡಿನ್ನರ್ ಮಾಡ್ತಾರಂತೆ 5 ಸ್ಟಾರ್ ಹೋಟ್ಲ್ಗಳಲ್ಲಿ. ಎಲ್ಲಿದೆ 50 ಕೋಟಿ? ಕೇಳಕ್ಕಾರ ಇವ್ರು ತಾಕತ್ ಬೇಡವಾ? ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇಲ್ಲ. 3 ವರ್ಷ ಆಯ್ತು. ಇಂಥ ಕೆಟ್ಟ ಸರ್ಕಾರ ರಾಜ್ಯದ ಇತಿಹಾಸದಲ್ಲಿ ನಾನಂತೂ ನೋಡಿಲ್ಲ. ನಾನು ಅದಕ್ಕೋಸ್ಕರ ನಿನ್ನೆ ಒಂದು ಹೇಳಿಕೆ ಕೊಟ್ಟೆ, ಈಗಲೂ ಇಲ್ಲಿ ಹೇಳ್ತೇನೆ. ನೀವು ಕೇಂದ್ರದ ನಾಯಕರು ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಹೇಳ್ತಿದ್ರಲ್ಲ, ಹೈಕಮಾಂಡ್ ತಳ್ಕೊಂಡು ಹೋಗ್ತಾ ಇದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ವಿಧಾನಸೌಧದ ಮುಂದೆ ಪಕ್ಕದಲ್ಲಿರುವಂತ ಮಹಾತ್ಮ ಗಾಂಧಿ ಪ್ರತಿಮೆ ಇದೆಯಲ್ಲ, ಅಲ್ಲಿ ಧರಣಿ ಕೂತ್ಕೊಳ್ಳಿ. ಮಾತುಕತೆ ಏನೋ ನಡೆದಿದ್ಯಾ? ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಕೇಂದ್ರ ನಾಯಕರ ಜೊತೆ ಇಲ್ಲಿ ಘೋಷಣೆ ಮಾಡಿ. ನೀವು ಇಲ್ಲಿಂದ ಮುಖ್ಯಮಂತ್ರಿ ಇದು ಫೈನಲ್ ಮಾಡೋ ತನಕ ಕೂಡ ನಾವು ಎದ್ದೋಗಲ್ಲ. ರಾಜ್ಯ ಜನ ಬಹಳ ತೊಂದರೆಯಲ್ಲಿದ್ದಾರೆ. ರಾಜ್ಯದ ಜನರ ಹಿತದೃಷ್ಟಿಯಿಂದ ಪ್ರತಿನಿತ್ಯ ಟಿವಿಗಳು ನೋಡೋದಕ್ಕೆ ಬೇಸರ ಆಗ್ತಾ ಇದೆ. ಅದಕ್ಕೋಸ್ಕರ ಅವ್ರ ಹಿತದೃಷ್ಟಿಯಿಂದ ಇಲ್ಲ, ಸಿದ್ದರಾಮಯ್ಯ ಮುಂದುವರಿಸ್ತಾ ಇದೀವಿ, ನಾವು ಯಾವ ಕಾರಣಕ್ಕೂ ಬದಲಾವಣೆ ಆಗಲ್ಲ ಹೇಳಿ ಹೈಕಮಾಂಡ್. ಇಲ್ಲ, ಡಿ.ಕೆ. ಶಿವಕುಮಾರ್ ಮಾತು ಕೊಟ್ಟಿದ್ವಿ, ಆ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಏನಾರು ಒಂದು ಹೇಳಿಕೆ ಕೊಡಿ, ಹೈಕಮಾಂಡ್ ಬದುಕಿದೆ ಅಂತ ಹೇಳಿ. ಅಲ್ಲಿ ತನಕ ನಾವು ಗಾಂಧಿ ಪ್ರತಿಮೆಯಿಂದ ಮೇಲೇಳಲ್ಲ. ನಾವು ಧರಣಿ ಮಾಡ್ತೀವಿ, ಮಾಡಿ ಧರಣಿ ರಾಜ್ಯದ ಜನರ ಹಿತದೃಷ್ಟಿಯಿಂದ. ನಾನು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತವ್ರು, ಇವ್ರು ನೋಡ್ರೆ ಇವ್ರ ಫಾಲೋಯರ್ಸ್ನೆಲ್ಲ ಬಿಟ್ಟು ಇವರೇ ಮುಖ್ಯಮಂತ್ರಿ ಅಂತ ಇವ್ರ ಘೋಷಣೆ. ಯಾವನ್ ಮುಖ್ಯಮಂತ್ರಿ ಆದ್ರೆ ನಮ್ಗೇನ್ರಿ? ರಾಜ್ಯದ ಜನ ಇವತ್ತು ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ. ಹೈಕಮಾಂಡ್ ಬದುಕಿದ್ರೆ, ನನ್ನ ಲೆಕ್ಕದ ಸತ್ತೋಗಿದೆ ಹೈಕಮಾಂಡ್. ಬದುಕಿದ್ರೆ ಅವರು ತಕ್ಷಣ ಈ ಸಮಸ್ಯೆ ಪರಿಹಾರ ಮಾಡ್ಬೇಕಂತ ಅವ್ರ ಕರ್ತವ್ಯ ಇದೆ. ಅವರಿಬ್ರು ಹೇಳ್ತಾ ಇದ್ದಾರೆ, ಎಲ್ರೂ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕರು, ಹೈಕಮಾಂಡ್ ಹೇಳಿದ ಪ್ರಕಾರ ಕೇಳ್ತೀವಿ ಅಂತ. ಹೈಕಮಾಂಡ್ ಮೂಕನಾ? ಇವ್ರು ಕೂಗ್ತಾ ಇದ್ರೆ ಹೈಕಮಾಂಡ್ ಕಿವಿ ಕೇಳೋಲ್ಲ? ಕಿವುಡ? ರಾಜ್ಯ ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ, ಹೃದಯ ಇಲ್ವಾ? ಹೃದಯ ಇಲ್ದೇ ಇರಂತ, ಕಿವಿ ಇಲ್ದೇ ಇರಂತ, ಕಣ್ಣಿಲ್ದೇ ಇರಂತ ಮೂಕ ಹೈಕಮಾಂಡ್ ಕರ್ನಾಟಕ ರಾಜ್ಯ ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡು. ಅದಕ್ಕೋಸ್ಕರ ಇವರಿಬ್ರು ಧರಣಿ ಕೂತ್ರೆ ಅವಾಗ ಇಡೀ ದೇಶದ ಗಮನ ಬರುತ್ತೆ, ಹೈಕಮಾಂಡ್ ಬದುಕಿದೆ ಅಂತ ತೀರ್ಮಾನ ಆಗತ್ತೆ, ಅವರೊಂದು ಹೇಳಿಕೆ ಕೊಡ್ಲೇಬೇಕಾಗತ್ತೆ. ಆ ದಿಕ್ಕಿನಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಧರಣಿ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಕೆಳಗೆ ಕೂರ್ಲಿ ಅಂತ ಒತ್ತಾಯನ ಮಾಡ್ತೇನೆ.